ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಾಂಗನ್ನು ಕೇಳ್ಕೊಂಡು ಬನ್ನಿ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಪೆರುದೆರೆಗಳ ಗಾನದಲ್ಲಿ, ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಪೋಷ ಬೇಡುವಲ್ಲಿ, ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು. ಕೇಳಿದ್ರಲ್ಲ, ಎಷ್ಟೊಂದು ಸುಂದರವಾಗಿರುವಂಥ ಹಾಡಿದೆ. ಇಲ್ಲಿ ಯಾರಾದರೂ ಸಾಹಿತ್ಯಗಾರರಿರ್ಬೋದು, ಹಾಡುಗಾರರಿರ್ಬೋದು, ಅಥವಾ ಯಾರಾದರೂ ಟೀಚರ್ಸ್ ಇರ್ಬೋದು, ನಿಮ್ಮದೇ ಆದಂಥ ಸಾಹಿತ್ಯ ಬರೆದಿದ್ರೆ ಅಥವಾ ಶಾಲಾ ಮಕ್ಕಳಲ್ಲಿ ಪಾಠದಲ್ಲಿರುವಂಥ ಹಾಡುಗಳನ್ನು ಏನಾದರೂ ನೀವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೊಂದು ಬೆಸ್ಟ್ AI ಟೂಲನ್ನು ನಾನು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಇವತ್ತು ನೀವು ಇವಾಗ ಏನು ಕೇಳಿದ್ರಲ್ಲ ಹಾಡು, ಆ ಹಾಡನ್ನು ಕೂಡ AI ನಲ್ಲೇ ಜನರೇಟ್ ಮಾಡಿದ್ದು. ಭಾಳ ಜನಕ್ಕೆ ಅನಿಸಿರ್ಬೋದು ನಾನೇ ಹಾಡಿರ್ಬೋದು ಅಂತ. ನಾನೇನು ಹಾಡಿರಲಿಲ್ಲ, AI ಟೂಲಲ್ಲೇ ಇದನ್ನು ಜನರೇಟ್ ಮಾಡಿದ್ದೀನಿ. ಸೊ ಇದನ್ನು ಈಸಿಯಾಗಿ ನೀವು ಕೂಡ ಜನರೇಟ್ ಮಾಡ್ಬೋದು. ನೀವೇ ಸ್ವಂತ ಸಾಹಿತ್ಯ ಬರೆದು ಕೂಡ ಇದಕ್ಕೊಂದು ಮ್ಯೂಸಿಕ್ ಕೊಡಿಸ್ಬೋದು, ಅಥವಾ ಪಾಠದಲ್ಲಿರುವಂಥ ಹಾಡನ್ನು ತೆಗೆದುಕೊಂಡು ಅದಕ್ಕೆ ಕೂಡ ನೀವು ಸಂಗೀತ ಸಂಯೋಜನೆ ಮಾಡ್ಬೋದು. ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನೀವು ನೋಡಿರುವಂಥ ಈ ಒಂದು ಹಾಡು 8ನೇ ತರಗತಿ ಪಾಠದಲ್ಲಿರುವಂತಹ ಭಾರತೀಯತೆ ಎಂಬ ಪದ್ಯದಿಂದ ತೆಗೆದುಕೊಂಡಿದ್ದು. ಇದನ್ನು ಬರೆದವರು KS ನರಸಿಂಹಸ್ವಾಮಿ ಅವರು. ಇಲ್ಲಿ ನೋಡ್ತಿರ್ಬೋದು, ಈ ಪದ್ಯವನ್ನೇ ನಾನು ಇವತ್ತು ನಿಮಗೆ ಮತ್ತೆ ಜನರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕಾಪಿ ಮಾಡಿಕೊಂಡು ಒಂದು AI ಟೂಲಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಇದನ್ನು ಆಲ್ರೆಡಿ ನಾನು ಬರೆದಿಟ್ಕೊಂಡಿದ್ದೀನಿ. ಅದೇ ಹಾಡನ್ನು ಇಲ್ಲಿ ನೋಡ್ತಿರ್ಬೋದು, ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಎಷ್ಟು ಸುಂದರವಾದಂಥ ಪದಗಳ ಜೋಡಣೆ ಮಾಡಿದ್ದಾರೆ KS ನರಸಿಂಹಸ್ವಾಮಿ ಅವರು. ಅದ್ಭುತವಾದ ಸಂಗೀತ. ಸೊ ಇದಕ್ಕೆ ನಾವು ಅದ್ಭುತ ಸಂಗೀತನ ಜೋಡಣೆ ಮಾಡೋಣ. ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ಎಲ್ಲಿ ಬರಬೇಕಂದ್ರೆ ಗೂಗಲ್ನಲ್ಲಿ ನೀವು ಸುನೋ AI ಅಂತ ಸರ್ಚ್ ಮಾಡಿ ಫಸ್ಟ್ ಬರುವಂಥ ಸುನೋ AI ಮ್ಯೂಸಿಕ್ ಜನರೇಟರಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಇಲ್ಲೊಂದು ನಿಮ್ಗೆ ಇಂಟರ್ಫೇಸ್ ಓಪನ್ ಆಗ್ತಿದೆ. ಇದರಲ್ಲಿ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು, ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನಿಮ್ಗೆ ಕೇಳ್ತಿದೆ, ಇಲ್ಲಿ ನೋಡ್ಬೋದು ನೀವು ಸಿಂಪಲ್ ಮತ್ತು ಅಡ್ವಾನ್ಸ್ಡ್. ಇದು ಹೇಗಿದೆ ಹಾಗೆ ಇಟ್ಬಿಡಿ. ಇಲ್ಲಿ ನೋಡಿದೆ ಲಿರಿಕ್ಸ್ ಅಂತ ಏನಿದೆಲ್ಲ, ಇಲ್ಲಿ ನಾನು ಬರೆದಿರುವಂಥ ಆ ಪದ್ಯವನ್ನು ಪೇಸ್ಟ್ ಮಾಡ್ತಿದ್ದೆ. ಪರಿಪೂರ್ಣತ ಒಂದು ಎಷ್ಟು 3 ಪ್ಯಾರ ಇರ್ಬೋದೇನೋ, 3 ಪ್ಯಾರ. ಆ 3 ಪ್ಯಾರನಲ್ಲಿ ನಾನು ಪೇಸ್ಟ್ ಮಾಡ್ತಿದ್ದೀನಿ. ಇದಕ್ಕೆ ನೀವೀಗ ಯಾವ ರೀತಿ ಸಂಗೀತ ಬೇಕು, ಹೌದಲ್ಲ, ನನಗೆ ಗೊತ್ತಿಲ್ಲ, ಯಾವ ರೀತಿ ಸಂಗೀತ ಪ್ರಾಂಪ್ಟ್ ಅಂತ ತೆಗೆದುಕೊಳ್ಬೇಕು. ಅದಕ್ಕೆ ನಾನು ಹೋಗೋದು ಎಲ್ಲಿ ಅಂದರೆ ChatGPT. ಸೊ ಇವಾಗ ಗೂಗಲ್ನಲ್ಲಿ ChatGPT ಅಂತ ಸರ್ಚ್ ಮಾಡ್ತಿದ್ದೀನಿ. ಫಸ್ಟ್ ಬರುವಂಥ ಪೇಜನ್ನು ಓಪನ್ ಮಾಡ್ತೀನಿ, ChatGPT. ಇಲ್ಲಿ ಆ ಲಿರಿಕ್ಸನ್ನು ಪೇಸ್ಟ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಪೇಸ್ಟ್ ಮಾಡಿದ ನಂತರ ಇಲ್ಲೊಂದು ನೀವು ಬರಿಬೇಕು. ಏನು ಬರಿಬೇಕಂದ್ರೆ, ಇದು ಕನ್ನಡದ ಉತ್ತಮವಾದ ಹಾಡಾಗಿದೆ, ಇದಕ್ಕೆ ಉತ್ತಮವಾದ ಸಂಗೀತ ಸಂಯೋಜನೆ ಮಾಡಬೇಕು. ಹಾಡು ದೇಶಭಕ್ತಿಯದ್ದಾಗಿದ್ದರಿಂದ ಅದಕ್ಕೆ ಸ್ವಲ್ಪ ಜೋಶ್ ಇರುವಂತಹ ಹಾಡಾಗಿರ್ಬೇಕು. ಸ್ವಲ್ಪ ಮ್ಯೂಸಿಕಲ್ಲಿ ಬೀಟ್ ಕೂಡ ಇರಬೇಕಲ್ಲ, ಹೌದಾ, ಅದು ಸ್ವಲ್ಪ ಕೇಳಕ್ಕೆ ಚೆನ್ನಾಗಿರುತ್ತೆ, ಒಂಥರ ಡಾಲ್ಬಿ ಥರ. ಸೊ ಅದಕ್ಕೆ ಇದನ್ನು ಕೂಡ ಪ್ರಾಂಪ್ಟ್ ಕೊಡ್ತೀನಿ. ಸ್ವಲ್ಪ ಬೀಟ್ ಕೂಡ ಆ್ಯಡ್ ಮಾಡು. ನೀವು ಫ್ಲೂಟ್ ಅಥವಾ ಪಿಯಾನೋ ಅದರ್ಸ್ ನಿಮಗೇನೋ ಇನ್ಸ್ಟ್ರೂಮೆಂಟ್ ಏನಾದ್ರು ಗೊತ್ತಿದ್ರೆ ಅದನ್ನು ಕೂಡ ನೀವು ಇದ್ರ ಪ್ರಾಂಪ್ಟಲ್ಲಿ ಕೊಡ್ಬೋದು. ನನಗೆ ಪರಿಪೂರ್ಣವಂತ ಸಂಗೀತದಲ್ಲಿ ಜ್ಞಾನ ಇಲ್ಲ, ಅದಕ್ಕಾಗಿ ನಾನು ಕೆಲವೊಂದಿಷ್ಟನ್ನ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟು ಕೊಟ್ಟು ಏನು ಹೇಳ್ತೀನಿ ಅಂದರೆ, ಉತ್ತಮವಾದ ಪ್ರಾಂಪ್ಟ್ ನೀಡು. ಅದು ಇನ್ನೊಂದು ಇಂಪಾರ್ಟೆಂಟ್. ಇದನ್ನ ಸುನೋ AI 1000 ಪದಗಳ ಮಿತಿಯೊಳಗೆ ಮಾತ್ರ ತೆಗೆದುಕೊಳ್ಳುತ್ತದೆ. ಸೊ ಅದನ್ನು ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡ್ತಿದ್ದೀನಿ. 1000 ಪದದ ಒಳಗೆ ಪ್ರಾಂಪ್ಟ್ ನೀಡು. ಸೊ ನಿಮ್ದು ಹಾಡು ಯಾವ ರೀತಿ ಇರ್ತದೆ ಆ ರೀತಿ ಮೇಲೆ ನೀವು ಇಲ್ಲಿ ಪ್ರಾಂಪ್ಟ್ ಅನ್ನು ಬರ್ಕೊಳ್ಬೇಕಾಗ್ತದೆ.
ನಿಮ್ಗೇನಾದ್ರು ಜಾನಪದ ಗೀತೆ ಆಗಿದ್ರೆ ಅದಕ್ಕೆ ಕೊಡಬಹುದು, ಜಾನಪದ ಶೈಲಿಯಲ್ಲಿ ಒಂದು ಸಂಗೀತ ಸಂಯೋಜನೆ ಪ್ರಾಂಪ್ಟ್ ಕೊಡು ಅಂತ ಹೇಳಿ ಆ ರೀತಿ ಮೆನ್ಷನ್ ಮಾಡಬಹುದು. ದೇಶಭಕ್ತಿ ಇರೋದ್ರಿಂದ ಸ್ವಲ್ಪ ಜೋಶ್ ಆಗಿರ್ಲಿ ಅಂತ ನಾನು ಅದನ್ನ ಮೆನ್ಷನ್ ಮಾಡಿದ್ದೀನಿ, ಎಂಟ್ರಿ ಕೊಡ್ತಾ ಇದ್ದೀನಿ. ನೋಡ್ಬೋದು ಚಾಟ್ GPT ವಿದಿನ್ ಸೆಕೆಂಡ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ಇದೆ. ಓಕೆ, ನೋಡ್ಬೋದು ನೀವು ಇಲ್ಲೊಂದೇನೋ ಪ್ರಾಂಪ್ಟ್ ಇಷ್ಟೆಲ್ಲ ಕೊಟ್ಟಿದೆ, ಇದಂತೂ ಇಷ್ಟೆಲ್ಲ ಓದಕ್ಕೆ ಟೈಮ್ ಇರಂಗಿಲ್ಲ. ಓಕೆ, ಇದನ್ನೆಲ್ಲ ನಾನು ಇವಾಗ ಕಾಪಿ ಮಾಡ್ತಿದ್ದೀನಿ. ಓಕೆ, ಇಲ್ಲಿವರೆಗೂ ಫೀಮೇಲ್ ವೈಸ್ ಲಾಸ್ಟ್ ಆಸ್ ಇಂಡಿಯನ್ಸ್ ಇದನ್ನು ಕಾಪಿ ಮಾಡಿಕೊಂಡು ಮತ್ತೆ ವಾಪಸ್ ನಾನು ಸುನು AI ವೆಬ್ಸೈಟಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ನೀವು ಲಿರಿಕ್ಸ್ ಅಂತೂ ನೀವು ಬರ್ತೀರಾ, ಕೆಳಗಡೆ ಸ್ಟೈಲಲ್ಲಿ ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡ್ತಿದ್ದೀನಿ. ಸೊ 1000 ಪದಗಳಿಂದ ಜಾಸ್ತಿನೇ ಆಯಿತು, ಪರವಾಗಿಲ್ಲ ಇರಲಿ. ಆ ಪ್ರಾಂಪ್ಟನ್ನು ತೆಗೆದುಕೊಂಡಿದೆ. ನೆಕ್ಸ್ಟ್ ಇಲ್ಲಿ ಮೋರ್ ಆಪ್ಷನ್ಸ್ ಏನೇ ಬೇಡ, ಸಾಂಗ್ ಟೈಟಲ್ ಅಂತ ಕೇಳ್ತಾ ಇದೆ. ಟೈಟಲ್ ಇದಕ್ಕೊಂದು ಹೆಸರು ಏನಾದರೂ ಕೊಡ್ಬೋದು, ಏನಾದರೂ ಕೊಡ್ಬೋದು ನೀವು. ನಾನು ಇಲ್ಲಿ ದೇಶಭಕ್ತಿ ಗೀತೆ ಅಂತ ಕೊಡ್ತಾ ಇದ್ದೀನಿ. ಇಷ್ಟು ಕೊಟ್ಟು ನೆಕ್ಸ್ಟ್ ಏನಂದ್ರೆ ಕ್ರಿಯೇಟ್. ಇವಾಗ ಇದು ಇನ್ನೊಂದು ಫ್ರೀ ಆಗಿದೆ. ಒಂದಿನಕ್ಕೆ 360 ಕ್ರೆಡಿಟ್ ಅನ್ನ ಇದು AI ಕೊಡುತ್ತೆ ನಿಮ್ಗೆ. ಒಂದ್ಸಲ ನೀವು ಕ್ರಿಯೇಟ್ ಮಾಡಿದ್ರೆ 10 ಕ್ರೆಡಿಟ್ ಹೋಗ್ತಾವ. ಆ 10 ಕ್ರೆಡಿಟ್ ಅಲ್ಲಿ 2 ಸಾಂಗ್ ನಿಮ್ಗೆ ರೆಡಿ ಮಾಡಿ ಕೊಡ್ತದೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಈ ಸಾಂಗ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಮತ್ತೆ ಚಾಟ್ GPT ಅಲ್ಲಿ ಹೋಗ್ಬೇಕು, ಇದು ಅಷ್ಟೊಂದು ಚೆನ್ನಾಗಿಲ್ಲ, ಬೇರೆ ಏನಾದರೂ ಟ್ರೈ ಮಾಡು ಪ್ರಾಂಪ್ಟ್ ಅಂತ ಹೇಳಿ ಏನಾದ್ರು ಕೊಡ್ಬೋದು. ಸೊ ಆ ರೀತಿ ಮತ್ತೆ ಒಂದು ಪ್ರಾಂಪ್ಟ್ ಅನ್ನು ಚೇಂಜ್ ಮಾಡಿ ಕೊಡ್ತದ, ಮತ್ತೆ ಅದನ್ನ ಪೇಸ್ಟ್ ಮಾಡ್ಬೋದು, ಮತ್ತೊಂದು ಸಾಂಗ್ 2 ಸಾಂಗ್ ಕ್ರಿಯೇಟ್ ಮಾಡಿ ಕೊಟ್ಬಿಡ್ತದ. 10 ಕ್ರೆಡಿಟ್ ಅನ್ನ ಏನು ದೊಡ್ಡದಲ್ಲ, ನೀವು 360 ಕ್ರೆಡಿಟ್ಸ್ ಅನ್ನ ಕ್ರೆಡಿಟ್ ಆಗಿರ್ತಾವ, ಅದನ್ನ ಡೈಲಿ ನೀವು ಎಷ್ಟು ಸಂಗೀತ ಸಂಯೋಜನೆ ಮಾಡೋದು ಕೂಡ ಬರ್ತಾವ. ಫ್ರೀ ಆಗಿರೋದಂತ ಬಳಸ್ಕೊಡ್ರಿ. ಗೌರ್ಮೆಂಟ್ ಗಂಡ್ಮಕ್ಳಿಗೆ ಫ್ರೀ ಅಂತ ಏನು ಕೊಟ್ಟಿಲ್ಲ, ಬಸ್ ಫ್ರೀ ಅಂತೂ ಮೊದಲೇ ಇಲ್ಲ. ಸೊ AI ಫ್ರೀ ಆಗಿ ಕೊಡ್ತಾ ಇದಾರೆ, ಇದನ್ನ ಯಾಕೆ ನಾವು ಯೂಸ್ ಮಾಡ್ಕೋಬಾರ್ದು? ಅದರಲ್ಲಿ ನೀವು ಹಾಡುಗಾರ ಆಗಿದ್ರೆ, ಟೀಚರ್ಸ್ ಆಗಿದ್ರೆ ಇನ್ನೂ ಅತ್ಯುತ್ತಮ. ಮಕ್ಕಳಿಗೆ ಇಂಥ ಸಾಂಗ್ಗಳನ್ನ ನೀವು ಮ್ಯೂಸಿಕ್ ಹಾಕಿ ಕೊಟ್ಟು ಪ್ಲೇ ಮಾಡಿದ್ರೆ ವಾ ಏನು ಚೆನ್ನಾಗಿ ಕಲಿತಾರೆ ಗೊತ್ತಾ, ಅದು ಹೇಳೋದಕ್ಕೆ ಪದಗಳ ಸಾಲಾಗಿಲ್ಲ. ಸೊ ಈಗ ನೀವು ಕೊಟ್ಟಿದ್ರಲ್ಲ, ಇಲ್ಲಿ ರೆಡಿ ಆಗ್ತಾ ಇದೆ ನೋಡ್ತಿರ್ಬೋದು ನೀವು. ಇಲ್ಲಿ ಇದು ತೆಗೆದುಕೊಳುತ್ತೆ, ಒಂದು 5 ರಿಂದ 10 ನಿಮಿಷ ತೆಗೆದುಕೊಳ್ಬಹುದೇನೋ, ಪರವಾಗಿಲ್ಲ. ಸೊ ಇದು ಯಾವ ರೀತಿ ಕಂಪ್ಲೀಟ್ ರೆಡಿ ಆದ್ಮೇಲೆ ನಿಮಗೆ ಇಲ್ಲಿ 3 ಡಾಟ್ ಕಾಣಿಸ್ತದಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್, ಸದ್ಯಕ್ಕಿದು ಡಿಸೇಬಲ್ ಇದೆ. ಕಂಪ್ಲೀಟ್ ಆಗಿ ಡೌನ್ಲೋಡ್ ಆದ ಕೂಡಲೇ ಎನೇಬಲ್ ಆಗ್ತದೆ. ಸ್ವಲ್ಪ ವೇಟ್ ಮಾಡ್ತೀನಿ. ನೋಡ್ಬೋದು ನೀವು ಈಗ ಒಂದು ಜನರೇಟ್ ಆಗಿದೆ. ಈ 3 ಡಾಟ್ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ಸ್ ಇದೆ. ಇಲ್ಲಿ MP3 ಆಡಿಯೋ ಇದನ್ನ ಡೌನ್ಲೋಡ್ ಮಾಡ್ತಿದ್ದೀನಿ. ಡೌನ್ಲೋಡ್ ಎನಿಬಿ ಅಂತ ಕೊಡಿ. ಆಕ್ಚುಲಿ ಇದು ಏನಂದ್ರೆ, ನೀವು ಏನಾದರೂ ಇದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಿದ್ರೆ ಇದಕ್ಕೆ ನೀವು ಪ್ರೋ ಮಾಡೋದು ತಗೋಬೇಕಾಗ್ತದೆ. ದುಡ್ಡು ಕೊಟ್ಟು ಇದನ್ನ ಪ್ರೋ ಮಾಡೋದು ತಗೊಂಡು ಆಮೇಲೆ ಇದನ್ನ ಯೂಟ್ಯೂಬಲ್ಲಿ ಹಾಕಬೇಕು. ನಿಮಗೆ ಕಾಪಿರೈಟ್ ಬರಲ್ಲ ಅಂತ ಹೇಳ್ತದೆ. ಬಟ್ ನಮಗೇನು ಪರವಾಗಿಲ್ಲ, ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಬಟ್ ನೀವು ಇದನ್ನ ಯೂಸ್ ಮಾಡಿದ್ರೆ ಕೂಡ ಇಲ್ಲಿ ಎಲ್ಲಿ ಕಾಪಿರೈಟ್ ಇಶ್ಯೂ ಅಂತೂ ಆಗೋದಿಲ್ಲ. ನಾನು ಬಹಳಷ್ಟೆಲ್ಲ ಯೂಸ್ ಮಾಡಿದ್ದೀನಿ. ಅದು ಮಾನಿಟೇಷನ್ ಆಗೋಬೇಕಾದ್ರೆ ಆಗುತ್ತೇನೋ ಅಷ್ಟೊಂದು ನನಗೂ ಗೊತ್ತಿಲ್ಲ. ಬಟ್ ನಿಮ್ಮ ಮಕ್ಕಳಿಗಾಗಿ ಶಾಲೆಯಲ್ಲಿ ಏನಾದರೂ ಮಾಡ್ತಿದ್ರೆ ಅಥವಾ ನೀವು ಹಾಡುಗಾರರಾಗಿ ಇದನ್ನ ಯೂಸ್ ಮಾಡ್ತೀರಿ, ನಿಜವೂ ಚೆನ್ನಾಗಿದೆ. ಸೊ ಇವಾಗ ನೋಡ್ತಿರ್ಬೋದು, ಇಲ್ಲಿ ಡೌನ್ಲೋಡ್ ಎನಿವೆ ಅಂತ ಬಟನ್ ಇದೆ, ಇದನ್ನ ಕ್ಲಿಕ್ ಮಾಡ್ತಿದ್ದೀನಿ. ನಮ್ಮ ಆಡಿಯೋ ಈಗ ನಮ್ಮ ಫೋಲ್ಡರ್ನಲ್ಲಿ ಡೌನ್ಲೋಡ್ ಆಗಿದೆ. ಸೊ ಇದನ್ನ ಯಾವ ರೀತಿ ಬಂದಿದೆ ಅನ್ನೋದು ನಿಮಗೂ ಕೂಡ ಕುತೂಹಲ ಇರಬಹುದು. ನನಗೂ ಎಕ್ಸೈಟ್ಮೆಂಟ್ ಇದೆ, ಯಾವ ರೀತಿ ಬಂದಿರಬಹುದು, ನಾನು ಇದನ್ನ ಕೇಳಬೇಕು. ಸೊ ಕೇಳೋಕ್ಕಿಂತ ಮೊದಲನೇದಾಗಿ ನಿಮ್ಗೆ ಹೇಳ್ತಿದ್ದೀನಿ, ಇದೇ ರೀತಿ ಕಂಟೆಂಟ್ ನಿಮಗೂ ಇನ್ನೂ ಏನಾದರೂ ಬೇಕಾದ್ರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇದೇನೋ ಫ್ರೀ ಆಗಿದೆ, ದುಡ್ಡಂತ ಕೊಡಬೇಕಾಗಿಲ್ಲ. ಯಾವ ರೀತಿ ಫ್ರೀ ಆಗಿ ನಿಮಗೆಲ್ಲ ಕಲಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಅಪರ್ಚುನಿಟಿಗಳನ್ನ, ನಾನು ಕೂಡ ಫ್ರೀಯಾಗಿ ಸಬ್ಸ್ಕ್ರೈಬ್ ತಗೋಬೇಕು. ಸೊ ನೀವು ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಬೇಡಿ, ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಇನ್ನಷ್ಟು ಇಂಥ ಕಲಿಕೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ. ಸೊ ಈಗ ಹಾಡು ಹೇಗಿದೆ ಅನ್ನೋದ ಕೇಳಿ. ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜಗಳ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ. ಭಾಷೆ ಬೇರೆ ಭಾವವೊಂದು, ನಾವು ಭಾರತೀಯರು. ಭಾಷೆ ಬೇರೆ ಭಾವವೊಂದು, ನಾವು ಭಾರತೀಯರು. ವಾವ್, ಅದ್ಭುತ ಕಣ್ರಿ. ಇಷ್ಟೊಂದು ಚೆನ್ನಾಗಿರೋ ಹಾಡನ್ನ
KS ನರಸಿಂಹಸ್ವಾಮಿ ಅವರು ಇದನ್ನೇನಾದ್ರು ಕೇಳಿಬಿಟ್ರೆ ಸಾಕು, ನಿಜವಲ್ಲ ನನಗೆ ಕರೆದ ಒಂದು ಹಗ್ ಮಾಡ್ಕೊಂಡು ಬಿಡ್ಬೋದೇನೋ ಅವರು, ಅಷ್ಟು ಚೆನ್ನಾಗಿ AI ರೆಡಿ ಮಾಡಿಕೊಟ್ಟಿದ್ದಾರೆ. ನಿಜವಲ್ಲೂ ಈ ಸಂಗೀತವನ್ನು ಈ ರೀತಿ AI ಟೂಲನ್ನು ನೀವು ಕೂಡ ಬಳಕೆ ಮಾಡಿಕೊಡ್ರಿ. ನಿಮ್ಮ ಶಾಲೆಯಲ್ಲಿ 1ನೇ ತರಗತಿ ಹಿಡ್ಕೊಂಡು ಅಥವಾ 10ನೇ ತರಗತಿವರೆಗೂ ಯಾವುದಾದ್ರೂ ಒಂದು ಪದ್ಯವನ್ನು ತೆಗೆದುಕೊಳ್ರಿ, ಅದಕ್ಕೆ ಯಾವ ರೀತಿ ಹಾಡಿರ್ತದೆ ನೋಡಿಕೊಂಡು ಅದಕ್ಕೊಂದು ಪ್ರಾಂಪ್ಟನ್ನು ಕೊಡಿ. ಸೊ ಚೆನ್ನಾಗಿ ಬರ್ತದೆ, ಅದ್ಭುತವಾಗಿ ಬರ್ತದೆ. ಇದಕ್ಕಿಂತ ಮೊದಲು ನಾವೊಂದು ಹಾಡು ಮಾಡಿದ್ದೆ, ಕಿತ್ತೂರ ಕೇಸರಿಯನ್ನು ಹಾಡಿ ಕೂಡ ನಾನು ಪ್ರಾಂಪ್ಟ್ ಕೊಟ್ಟು ಹಾಡನ್ನು ಜನರೇಟ್ ಮಾಡಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಆಮೇಲೆ ಮಳೆ ಪದ್ಯ ಅನ್ನೋದೇನು 4ನೇ ತರಗತಿಯಲ್ಲಿ ಇರ್ಬೋದೇನೋ, ಆ ಪದ್ಯ ಕೂಡ ನಾನು ಪ್ರಾಂಪ್ಟ್ ಕೊಟ್ಟು ಜನರೇಟ್ ಮಾಡಿದ್ದೆ, ಚಾನಲ್ ಇದೆ, ಅದನ್ನು ಕೂಡ ಖಂಡಿತವಾಗಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಇವಾಗ ನಾನು ಮಾಡಿದ್ದು ಇದು 3ನೇ ಹಾಡು, ಇದು ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನೇ ಎಷ್ಟೋ ಸಲ ಕೇಳಿದ್ದೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತ ಕಾಮೆಂಟ್ ಮಾಡಿ. ಮತ್ತೆ ಏನಾದರೂ ನಿಮಗೆ ಇನ್ನೂ ವಿಶೇಷವಾಗಿ ಯಾವುದಾದ್ರೂ ವಿಡಿಯೋಗಳು ಬೇಕಾದರೆ ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಅಲ್ಲಿವರೆಗೂ ಧನ್ಯವಾದಗಳು. ನಾಡಿಗಾಗಿ ತನುವ ತೆತ್ತ ಹುತ್ತ